ಆನಂದ ಪರಮಾನಂದ ಪರಮಾನಂದ. ಮೆಡ್ರಾಸ್ ಹುಡುಗನ ಮದುವೆ ಮಾಡ್ಕೊಂಡಿದ್ದು ಸಾರ್ಥಕ ಆಯ್ತಪ್ಪ ಅಂತ ಅನಿಸಿದ್ದು ಈ ಚೇಪಕಳಂಗು ರೋಸ್ ತಿಂದಮೇಲೆ. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಇದೇನೇ ಚೇಪಕಳಂಗು, ಕೆಸುವಿನ ಗೆಡ್ಡೆ ಅಂತಾರೆ, ಆರ್ ಬಿ ಅಂತ ಕೂಡ ಕರೀತಾರೆ. ಇದನ್ನು ಬಳಸಿ ರೋಸ್ಟ್ ಮಾಡೋಣ. ಮೊದಲಿಗೆ ಗೆಡ್ಡೆಗಳನ್ನ ನೀರಲ್ಲಿ ಬೇಯಿಸ್ಕೋಬೇಕು 10-15 ನಿಮಿಷ. ಕುಕ್ಕರ್ ಆದರೆ 2 ವಿಷಲ್ಲು ಕ್ಲೀನಾಗಿ ಬೆಂದು ಹೋಗಿಬಿಡತ್ತೆ. ಬೆಂದಿದೆಯಾ ನೋಡೋಕ್ಕೆ ಒಂದು ಚಾಕುನ ತೆಗೆದು ಚುಚ್ಚಿ ಸಲೀಸಾಗಿ ಒಳಗೆ ಹೋಗಬೇಕು, ಸಲೀಸಾಗಿ ಹೊರಗೆ ಬರಬೇಕು. ನೋಡಿ ಏನೂ ಅಂಟ್ಕೊಂಡಿಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆರಿದ್ಮೇಲೆ ಸಿಪ್ಪೆ ತೆಗೆದು ಬಿಲ್ಲೆ ಮಾಡ್ಕೊಳ್ಳಿ. ಸ್ವಲ್ಪನೂ ಚೆನ್ನಾಗಿಲ್ಲ ನೋಡೋಕ್ಕೆ ಗೊತ್ತು. ಬನ್ನಿ ಅಲಂಕಾರ ಮಾಡೋಣ. ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ, ಇಂಗು, ಮೆಂತ್ಯದ ಪುಡಿ ಹಾಕಿ ಒಂದು ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಬಿಲ್ಲೆಗಳನ್ನು ಆ ಮಸಾಲ ಮಿಕ್ಸಿಂದ ಎರಡೂ ಬದಿ ಹಾಕ್ಕೋಬೇಕು. ಈಗಲೂ ಚೆನ್ನಾಗಿಲ್ಲ. ಈಗ ಎಣ್ಣೆ ಹಾಕಿಸುವ ಸಮಯ ಕಾವಲಿನಲ್ಲಿ ತೆಂಗಿನೆಣ್ಣೆನೇ ಬಳಸಿ ಇದಕ್ಕೆ ಹಾಕಿಬಿಟ್ಟು ಕಾದ ಮೇಲೆ ಬಿಲ್ಲೆಗಳನ್ನು ಕ್ಲೀನಾಗಿ ಜೋಡಿಸ್ಕೊಂಡು ಮಧ್ಯಮ ಉರಿಯಲ್ಲಿ ರೋಸ್ಟ್ ಮಾಡಿ. ಉರಿ ಜಾಸ್ತಿ ಮಾಡಬೇಡಿ, ಸೀದು ಹೋಗಿಬಿಡತ್ತೆ. ಬಿಲ್ಲೆ ಎಲ್ಲ ಜೋಡಿಸ್ಕೊಂಡಾಯಿತು. ಮೇಲಿಂದ ಈ ಥರ ಸ್ವಲ್ಪ ಎಣ್ಣೆ ಚುಮ್ಕಿಸ್ಕೋತಾ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಮ್ಮತ್ತೆ ಬಾಂಡೆಲ್ ರೋಸ್ಟ್ ಮಾಡ್ತಾರೆ ಪಲ್ಯ ಮಾಡೋ ಥರ. ಆದರೆ ಆ ಥರ ಮಾಡಿದ್ರೆ 1 ಹಂಡೆ ಎಣ್ಣೆ ಬೇಕಾಗತ್ತೆ. ಬಟ್ ಈ ಥರ ಮಾಡಿದ್ರೆ 2-3 ಚಮಚ ಎಣ್ಣೆ ಸಾಕು. ಒಂದು ಬದಿ ರೋಸ್ಟ್ ಆದಮೇಲೆ ಚಮಚದಲ್ಲಿ ಪಲ್ಟಾಯಿಸ್ತಾ ಇನ್ನೊಂದು ಬದಿ ಕೂಡ ಹೊಂಬಣ್ಣ ಬರೋ ಥರ ರೋಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಸೇರಿ ಒಂದು 10 ನಿಮಿಷದಲ್ಲಿ ಸಿದ್ಧ ಆಗಿಬಿಡುತ್ತೆ. ತಿಳಿ ಸಾರನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು. ಮಾಡೋದು ಸುಲಭ, ತಿನ್ನಕ್ಕೆ ರುಚಿ. ವಿಡಿಯೋ ನೋಡ್ಕೊಂಡ್ರಲ್ಲ, ಇವಾಗ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಹೇಳಿ. ನಿಮಗೆಲ್ಲ ಇಷ್ಟ ಆದರೆ ನನಗೂ ಸಂತೋಷ ಆಯಿತು. ಬಿಸಿ ಚೇಪಕಳಂಗು ರೋಸ್ಟ್ ತಿನ್ನೋ ಸಮಯ ಆಯಿತು. ಮತ್ತೆ ಸಿಗೋಣ, ಬಾಯ್.